ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ನಗರದ ಪ್ರವಾಸಿ ಮಂದಿರದಲ್ಲಿ ಮಣ್ಣಿನ ಮಗ ಮಾರ್ಗದರ್ಶಿ ಚಿತ್ರತಂಡದಿಂದ ಪತ್ರಿಕಾಗೋಷ್ಠಿ ನಡೆಸಲಾಯಿತು. ಪ್ರಗತಿಪರ ರೈತರಾದಂತಹ ಡಾಕ್ಟರ್ ಆರ್.ಎ. ದಯಾನಂದ ಮೂರ್ತಿ ಸಾಧನೆ ಅನುಸರಿಸಿ ಈ ಚಿತ್ರವನ್ನ ನಿರ್ಮಿಸಲಾಗಿದೆ. ಈ ಕುರಿತು ಸುದ್ದಿಗಾರರೊಂದಿಗೆ ಮಾತನಾಡಿದಂತಹ ಕನ್ನಡದ ಜನಪ್ರಿಯ ಸಂಗೀತ ನಿರ್ದೇಶಕ ವಿ. ಮನೋಹರ್, ಪ್ರಗತಿಪರ ರೈತ ಡಾಕ್ಟರ್ ದಯಾನಂದ ಮೂರ್ತಿ ಅವರು ಚಳ್ಳಕೆರೆ ನಗರದಲ್ಲಿ ಬಡ ದೀನದಲಿತರ ಕುಟುಂಬದಲ್ಲಿ ಜನಿಸಿ ಎಲ್ಲಾ ಸಮುದಾಯದ ಒಳಿತಿಗಾಗಿ ಹಗಲಿರುಳು ಶ್ರಮಿಸಿದ್ದಾರೆ. ಅವರು ಶಾಲಾ ಕಾಲೇಜು ಮಕ್ಕಳಿಗೆ ಆಶ್ರಯವನ್ನ ನೀಡಿದ್ದು, ತಮ್ಮ ಸ್ವಂತ ಜಮೀನಿನಲ್ಲಿ ವಿವಿಧ ಜಾತಿಯ ಮಾವಿನ ಮರಗಳು ಸೇರಿದಂತೆ ಇನ್ನಿತರೆ ಮರಗಳನ್ನು ಬೆಳೆಸಿ ರಾಜ್ಯ, ರಾಷ್ಟ್ರೀಯ ಮಟ್ಟದಲ್ಲಿ ಪ್ರಶಸ್ತಿ ಪಡೆದಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಾನೊಬ್ಬ ಸಂಗೀತ ನಿರ್ದೇಶಕನಾಗಿ ಇಂತಹ ರೈತರ ಪ್ರತಿಭೆಯ ಕುರಿತಂತ ಸಿನಿಮಾವನ್ನು ಮಾಡೋದಕ್ಕೆ ಮುಂದಾಗಿದ್ದೇನೆ ಅಂತ ಹೇಳಿದರು. ಈ ಸಂದರ್ಭದಲ್ಲಿ ಚಿತ್ರದ ನಿರ್ದೇಶಕ ಹಾಗೂ ಬರಹಗಾರ ಮಂಜು ಪಾಂಡವಪುರ, ಚಿತ್ರದ ನಾಯಕರಾದ ಡಾಕ್ಟರ್ ಆರ್.ಎ. ದಯಾನಂದ ಮೂರ್ತಿ, ಛಾಯಾಗ್ರಹಣ ವಿಶ್ವನಾಥ್, ಗ್ರಾಫಿಕ್ಸ್ ಸಂಕಲನ ಚಿತೇಶ್, ರಮೇಶ್ ಸೇರಿದಂತೆ ಇತರರು ಉಪಸ್ಥಿತರಾಗಿದ್ದರು. ಕೇಳಿದ್ರೆ ಇದು ಡಾಕ್ಯುಮೆಂಟ್ರಿ ಅಲ್ಲ, ಇದೊಂದು ದೊಡ್ಡ ಫೀಚರ್ ಫಿಲ್ಮೇ ಮಾಡ್ಬೋದು. ನಿಜಕ್ಕೂ ಇದನ್ನೊಂದು ಫೀಚರ್ ಫಿಲ್ಮೇ ಮಾಡಬೇಕು ಮುಂಜಾನೆ. ಯಾಕಂದರೆ ಇದು ಒಂದು ಆದರ್ಶ ಸಿನಿಮಾ. ಇದು ಥಿಯೇಟ್ರಿಗೆ ಬಿಟ್ಟಾಗ ಜನ ಬರಲ್ಲ, ನನಗೆ ಗೊತ್ತು. ಯಾಕಂತಂದರೆ ಇವತ್ತಿನ ದಿವಸ ದೊಡ್ಡ ಸ್ಟಾರ್ಗಳ ಸಿನಿಮಾಕ್ಕೂ ಜನ ಬರ್ತಾರೆ, ಎಲ್ಲ ಭ್ರಮೇನಿದ್ದಾರೆ. ನಮ್ಮ ಒಂದು ಸಿನಿಮಾ ಬಿಡುಗಡೆ ಆದಾಗ ದೊಡ್ಡದಾಗಿ 1 ಲಕ್ಷ ಗಟ್ಟಲೆ ಜನ ಬರ್ತಾರೆ ಅಂತ ಮೊದಲನೇ ದಿನ ಬರ್ತಾರೆ, 2ನೇ ದಿನ ಕತೆ ಸರಿ ಇಲ್ಲ ಅಂತ ಬೈಕೊಂಡು ಹೋಗಿರೋದು ನಾವು ನೋಡಿದ್ವಿ. ಇಲ್ಲಿ ಬೈಕೊಂಡು ಹೋಗೋಕ್ಕೆ ಚಾನ್ಸೇ ಇಲ್ಲ. ನೋಡಿದ್ರೆ ಪ್ರತಿ ದೃಶ್ಯ ಕೂಡ ಅಯ್ಯೋ ಇಷ್ಟು ಆಹಾ ಓಹೋ ಅನ್ನೋದೇ ಇವರ ಜೀವನ. ಅಷ್ಟು ಅಂಥ ಕೆಲಸಗಳನ್ನ ಇವ್ರು ಮಾಡಿರೋ ಕೆಲಸಗಳನ್ನ ನೋಡಿದಾಗ ನಮಗೆ ಬಂಗಾರದ ಮನುಷ್ಯ ಅಣ್ಣವ್ರ ಸಿನಿಮಾ ನೆನಪಾಗುತ್ತೆ. ಒಬ್ಬ ರೈತ ಎಷ್ಟು ಕಷ್ಟಪಡ್ತಾನೆ, ನಾವು ಹೇಳ್ತೀವಿ ಕಷ್ಟಪಡುವ ಆ ರೈತನಿಗೆ ತಾನು ಕಷ್ಟಪಡ್ತೀನಿ ಅನಿಸ್ತಾ ಇಲ್ಲ, ತನ್ನ ಕೆಲಸ, ತನ್ನ ಕರ್ತವ್ಯ. ಅದು ಎಲ್ಲವೂ ನಮ್ಮ ಒಂದು ಸಣ್ಣ ಕಲೆಯಲ್ಲಿ ಎಷ್ಟು ಸಾಧ್ಯ ಅಷ್ಟು ತಿಳಿಸಿದ್ದೀನಿ. ನಾನು ಇದ್ರ ಬಗ್ಗೆ ಇನ್ನಷ್ಟು ಸ್ಟಡಿ ಮಾಡಬೇಕಂತ ಒಂದು ಆಸಕ್ತಿ ನನಗೆ ಇವತ್ತು ಮೂರು ಬಂದಿದೆ. ನಿರ್ದೇಶಕನಾಗಿ ಅಲ್ಲ, ಸಂಗೀತ ನಿರ್ದೇಶಕನಾಗಿ ಅಲ್ಲ, ಸಾಹಿತಿಯಾಗಿ ಅಲ್ಲ, ನಾನು ಪತ್ರಕರ್ತ ಆಗಿದ್ದವನು. ನಾನು ಜನವಾಣಿ ಅನ್ನೋ ಪತ್ರಿಕೆಯಲ್ಲಿ ಪತ್ರಕರ್ತನಾಗಿ, ವ್ಯಂಗ್ಯ ಚಿತ್ರಕಾರನಾಗಿ ಕೆಲಸ ಮಾಡಿದವನು. ಅದಾದ ಮೇಲೆ ಸಂಜೆವಾಣಿಯಲ್ಲಿ ಸೇರಿಕೊಂಡೆ, ಸಂಜೆವಾಣಿಯಲ್ಲಿ ಕೆಲಸ ಮಾಡಿದೆ, ಮುಂಗಾರು ಪತ್ರಿಕೆಯಲ್ಲಿ ಕೆಲಸ ಮಾಡಿದೆ. ಆಮೇಲೆ ಲಾಸ್ಟ್ ಕೊನೆಯಲ್ಲಿ ಅಭಿಮಾನಿ ಪತ್ರಿಕೆಯಲ್ಲಿ ತುಂಬ ವರ್ಷ ಇದ್ದು ಅಲ್ಲಿ ಕಾಲಮಿಸ್ಟ್ ಆಗಿ ಎಲ್ಲ ಕೆಲಸ ಮಾಡಿ ದುಡಿದಂಥವನು. ಆಮೇಲೆ ಜನವಾಣಿಯಲ್ಲಿದ್ದಾಗ ನಾನು ಪ್ರೂಫ್ ರೀಡರ್ ಆಗಿದೆ. ಪ್ರೂಫ್ ರೀಡರ್ ಅಂದರೆ ತಪ್ಪು ಇದ್ದವರು. ದಿನ ಬೆಳಿಗ್ಗೆ ಕೂತ್ರೆ ಒಂದೊಂದೇ ಗ್ಯಾಲಿ ಬರೋದು. ಗ್ಯಾಲಿ ಅಂದರೆ ಒಂದೊಂದು ಕಾಲ. ಇದನ್ನು ಪ್ರತಿ ನಿರ್ದೇಶಕರು ಮಾಡಬೇಕು, ನಿರ್ಮಾಪಕರು ಮಾಡಬೇಕು. ಪ್ರತಿದಿನ ಪೇಪರ್ ಓದಬೇಕು, ಪ್ರಪಂಚ ನೋಡಬೇಕು. ಪ್ರಪಂಚ ನೋಡಿದಾಗ ನಾವು ಯಾವ ಸಿನಿಮಾ ಮಾಡ್ಬೋದು ಅಂತ ಅವರಿಗೆ ಒಂದು ಐಡಿಯಾ ಸಿಗುತ್ತೆ. ಇದು ನಾನು ನಿರ್ಮಾಪಕರಿಗೆ, ನಿರ್ದೇಶಕರಿಗೆ ಹೇಳುವಂಥ ಕಿವಿ ಮಾತು. ಸರ್, ನಿರ್ಮಾಪಕರು ಯಾರು ಸರ್? ನಿರ್ಮಾಪಕರು ಇವರು ಸ್ನೇಹಿತರು. ಯಾಕಂದರೆ ಇವರು ಅಭಿಮಾನಿಗಳೇ ನಿರ್ಮಾಪಕರು. ಇವರು ಪಾಪ ಇವರೇ ನನ್ನ ಸಿನಿಮಾ ಮಾಡಿ ಅಂತ ಮಾಡಿದ. ಇವರು ಅಭಿಮಾನಿಗಳ ಒಂದು ಬಳಗ ಇದೆ. ಯಾಕಂದರೆ ಈಗ ನೋಡಿದ್ರೆ ಈಗ ನನ್ನಂಥವೇ ಅಭಿಮಾನಿಗಳಾಗ್ಬೋದು ಇವರಿಗೆ, ಇವ್ರು ಮಾಡಿರೋ ಕೆಲಸಕ್ಕೆ. ಹೀಗೆ ಇವರು ಅಭಿಮಾನಿಗಳೆಲ್ಲ ಸೇರಿಕೊಂಡು ಮಂಚು ಅವರಿಗೆ ಪರಿಚಯದವರು, ಪ್ರೊಡ್ಯೂಸರು ಕೂಡ ಇವರೇ. ಸಾಕ್ಷಿ ಚಿತ್ರಕ್ಕೆ ಇವರಿಗಿಂತ ಇವರ ಅಭಿಮಾನಿಗಳು ಅಭಿಮಾನಿ ಬಳಗ. ಇವರಾಗಿ ಪಾಪ ಎಲ್ಲೂ ಮಾಡಿಲ್ಲ. ಅಭಿಮಾನಿಗಳ ಪರವಾಗಿ ಇವರು ಮುಂದೆ ನಿಂತು ಮಾಡಿಸ್ತಾರೆ. ಯಾಕಂದರೆ ತಪ್ಪುಗಳಾಗಬಾರ್ದಲ್ಲ. ಈಗ ಒಬ್ಬರನ್ನ ಹಾಡಿ ಹೊಗಳಿ ಆದಮೇಲೆ ಏನಾಗುತ್ತೆ, ನಾವು ನಮ್ಮ ದೇಶದಲ್ಲಿ ಒಂದು ಪದ್ಧತಿ ಇದೆ. ಒಬ್ಬ ವ್ಯಕ್ತಿ ತುಂಬ ಒಳ್ಳೆಯವನು ಅಂದ ತಕ್ಷಣ ಬರೀ ಒಳ್ಳೆಯವನು ಅಂತಂದರೆ ಆಗಲ್ಲ. ಅವ್ನ ನೋಡಲ್ಲಿ ಏನೋ ಪವಾಡ ನಡೆಯುತ್ತೆ ಅಂತ ಅವನೊಂದು ಹೆಬ್ಬೆಟ್ಟಿ ಮೂಡಿದ ತಕ್ಷಣ ಅಲ್ಲಿ ನೀರು ಮುಖ್ಯ ಬಂತು. ಆಮೇಲೆ ಅವರ ರೈತರವರು ನೀರಾವರಿ ಮಾಡಿದ್ದಾರೆ. ಇವರು ಒಂದು ಹೆಬ್ಬೆರಳಿ ಹಿಂಗೆ ಅಂದ ತಕ್ಷಣ ಅಲ್ಲಿ ಗಾಳಿ ಬಂತು. ಇನ್ನು ಆ ಮನುಷ್ಯರಲ್ಲಿ ಆಮೇಲೆ ಇನ್ನೊಂದು ಬಹಳ ಮುಖ್ಯ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಇವರು ಎಷ್ಟೋ ಮಕ್ಕಳಿಗೆ ದಾನ ಮಾಡಿದ್ದಾರೆ, ಆರ್ಥಿಕ ಸಹಾಯ ಮಾಡಿದ್ದಾರೆ. ಅಪ್ಪಿತಪ್ಪಿಯು ಎಲ್ಲಿ ಅದನ್ನು ಹೇಳ್ಕೊಂಡಿಲ್ಲ. ನಾವೇನು ಹೇಳ್ತಾ ಇದ್ದೀವಿ ಇವರಿಗೆ ಅಂದರೆ ಅದು ಗೊತ್ತಾಗಬೇಕು. ಯಾಕೆ ಗೊತ್ತಾಗಬೇಕು ಅಂತಂದರೆ, ಇಂಥ ವ್ಯಕ್ತಿ ಒಬ್ಬ ತುಂಬ ಶ್ರೀಮಂತ, ಇವರು ಟಾಟಾ ಬಿರ್ಲಾ ಅಲ್ಲ, ಇವರೊಬ್ಬ ಜನಸಾಮಾನ್ಯ. ಒಂದಷ್ಟು ಗಿಡಗಳಿಗೆ ನೀರು ಬೇಕು, ಮಳೆ ಇಲ್ಲ, ನದಿಯಿಂದ ಯಾವ ನೀರು ತರಿಸಿ ಕೃಷಿಕರಿಗೆ ಸರಬರಾಜು ಮಾಡುವ ವ್ಯವಸ್ಥೆಯೂ ಇಲ್ಲ. ಸರ್ಕಾರ ವ್ಯವಸ್ಥೆ ಮಾಡಬೇಕು, ಮಾಡ್ತಿಲ್ಲ. ಯಾಕೋ ಪಾಪ ಅವ್ರು ಬಿಸಿ ಇರ್ತಾರೆ ಬೇರೆ ವಿಚಾರದಲ್ಲಿ, ಅವ್ರು ಮಾಡ್ತಾ ಇಲ್ಲ. ಆದರೆ ಬ್ಯಾನರ್ ಮಂತ್ರಿಯವರು ಏನು ಮಾಡಿದ್ರು, ತಾವೇ ಈ ಆಸ್ಪತ್ರೆಯಲ್ಲಿ ಡ್ರಿಪ್ಸ್ ಕೊಡ್ತಾರಲ್ಲ, ಆ ಬಾಟ್ಲನ್ನ ಸಂಗ್ರಹ ಮಾಡೋದು,
ಮತ್ತು ರಸ್ತೆಯಲ್ಲಿ ಬೇಕಾಬಿಟ್ಟಿ ಬಿಸಾಕಿರುವಂತಹ ಬಿಸ್ಲರಿ ಬಾಟಲ್ಗಳು ಇದೆಲ್ಲ ಕಲೆಕ್ಟ್ ಮಾಡಿ ಅದನ್ನು ಡ್ರಿಪ್ಸ್ ರೀತಿಯಲ್ಲಿ ಎಲ್ಲ ತಗಲಾಕಿ ಅದಕ್ಕೆಲ್ಲ ವಯರಿಂದ ನೀರು ಆ ಬಾಟಲಿಗೆ, ಅದು ತುಂತುರು ನೀರಾವರಿ. ನೋಡಿ, ಮನೆಗೆ ಕಾಯಲಿಲ್ಲ ಇವರು, ನದಿ ನೀರಿಗೆ ಕಾಯಲಿಲ್ಲ, ಇನ್ನೊಬ್ಬರ ಸಹಾಯಕ್ಕೆ ಕಾಯಲಿಲ್ಲ, ಇವರೇ ಈ ಬಾಟ್ಲುಗಳನ್ನ ತುಂತುರು ನೀರಾವರಿ ಮಾಡಿ ಅದರಿಂದ ಸಸ್ಯವನ್ನು ಬೆಳೆಸಿದ್ರು, ಅದರಿಂದ ಕೃಷಿ ಮಾಡ್ತೀವಿ. ಅಂದರೆ ಒಂದು ದಾರಿ ಬಂದ್ ಆಯಿತಾ, ಇನ್ನೊಂದು ದಾರಿ ಹುಡ್ಕೊಂಡು ಹೋಗ್ತಾರೆ, ಹೊಸ ದಾರಿ ಮಾಡ್ತಾರೆ. ಇದು ಇಡೀ ಭಾರತ ದೇಶದ ಎಲ್ಲ ರೈತರಿಗೂ ಇದು ಆದರ್ಶ. ಇಷ್ಟೇನಾ? ಆಮೇಲೆ ಎಲ್ಲ ಕಡೆಯವರು ಕೆಲಸ ಮಾಡಿ ಅದೆಲ್ಲ ಅವರಿಗೆ ಬಂದಂಥ ಒಂದು ಸಂಭಾವನೆ, ಆ ಸಂಭಾವನೆಯನ್ನು ₹1 ಕೂಡ ಅವರು ತಮಗೆ ಇಟ್ಕೊಳ್ಳದೆ ಬಡ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ಅವರಿಗೆಲ್ಲ ಹಂಚಿ ಬರಿಗೈಗೆ ಮನೆಗೆ ಬರ್ತಾರೆ. ಪುಣ್ಯಕ್ಕೆ ಇವರ ಶ್ರೀಮಂತಿಯವರು ಒಳ್ಳೆಯವರು, ಅವರು ಇವರಿಗೆ ಲಟ್ಟಣಿಗೆ ಹೇಳಿದಿಲ್ಲ, ಮನೆಗೆ ಬರೋಲ್ಲ, ಬರಿಕೈಯಲ್ಲಿ ಬರ್ತೀಯ, ನೀನೊಬ್ಬ ಗಂಡನ, ನಿನಗೆ ಮನುಷ್ಯಂತ ಇದ್ವಾ, ಅದೇನು ಕೇಳಿದ್ರೆ ಆಯ್ತಪ್ಪ ನೀವು ಮಾಡಿ, ಒಳ್ಳೆ ಕೆಲಸ ಮಾಡ್ತಾರೆ ಮಾಡಿ. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.